ಹಾಯ್ ಎವ್ರಿವನ್, ಐ ಆಮ್ ಪಲ್ಲವಿ ಅಚ್ಯುತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಒಂದ್ ಸ್ಯಾರಿ ಬಗ್ಗೆ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ. ಇಫ್ ಯು ಆಲ್ ರಿಮೆಂಬರ್, ನಾನು ಸಂಡೇ ವ್ಲಾಗ್ ಮಾಡಿದಾಗ ನಾನು ಹೇಳಿದ್ದೆ ವಿ ಹ್ಯಾಡ್ ಗಾನ್ ಟು ಚರ್ಚ್ ಸ್ಟ್ರೀಟ್. ಅಲ್ಲಿ ನಾನು ಒಂದು ಸ್ಟ್ರೀಟ್ ಕೂಡ ತೋರಿಸಿದ್ದೆ. ಐ ಲವ್ ಶಾಪಿಂಗ್ ದೇರ್ ಅಂತ ಕೂಡ ಹೇಳಿದ್ದೆ. ಸೊ ಅವಾಗ ಅಲ್ಲಿ ಒಂದು ಸ್ಟಾಲ್ ಇತ್ತು, ದಟ್ ವಾಸ್ ನಥಿಂಗ್ ಬಟ್ ಸ್ಯಾರಿ ಸ್ಟಾಲ್. ಸೊ ಅಲ್ಲಿ ನಾನು ಸ್ಯಾರಿ ನೋಡಿ ಇಷ್ಟ ಆಯ್ತು, ಅದಕ್ಕೋಸ್ಕರ ತಗೊಂಡೆ. ಸೊ ಅದಕ್ಕೆ ನಾನು ನಿಂಗೆ ತೋರ್ಸೋಣ ಅಂತ ಅನ್ಕೊಂಡೆ. ಇಫ್ ಯು ಆಲ್ ನೋ ಮಿ ಪರ್ಸನಲಿ, ನನ್ನ ಪ್ರೊಫೆಷನ್ಗೆ ಸ್ಯಾರೀಸ್ ಜಾಸ್ತಿನೇ ಅವಶ್ಯಕತೆ ಇರುತ್ತೆ. ಸೊ ಐ ಹ್ಯಾವ್ ಆಲ್ ಆರ್ಡಿನರಿ. ಮೈಸೂರು ಸಿಲ್ಕ್ ಕೂಡ ಜಾಸ್ತಿ ಆಗ್ಬಿಟ್ಟಿದೆ ಈ ನಡುವೆ. ಸಿಲ್ಕ್ ಸ್ಯಾರೀಸ್ ಜಾಸ್ತಿ ಇದೆ. ಸೊ ನಾನು ಕೂತ್ಕೊಂಡು ಯೋಚನೆ ಮಾಡಿದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಯಾರೀಸ್ ಈ ತರ ಸ್ಟೈಲ್ ಅಲ್ಲಿ ನನ್ನ ಹತ್ರ ಜಾಸ್ತಿ ಆಗ್ಬಿಟ್ಟಿತ್ತು. ಸೊ ಐ ಡಿಸೈಡೆಡ್ ಸ್ವಲ್ಪ ಬೇರೆ ಬೇರೆ ತರನು ಕಲೆಕ್ಟ್ ಮಾಡೋಣ ಅಂತ ಅನ್ಕೊಂಡೆ. ಅದಕ್ಕೋಸ್ಕರ ನಾನು ಅಲ್ಲಿ ನೋಡಿದಾಗ ಆ ಸ್ಟಾಲ್ ಅಲ್ಲೂ ಕೂಡ ನನ್ಗೊಂದು ಶಾಪ್ ಇಷ್ಟ ಆಯ್ತು. ಸೊ ಅದರಲ್ಲಿ ಯಾವ ಶಾಪ್ ಅಂದ್ರೆ ದಟ್ ವಾಸ್ ದೇ ವರ್ ಸೆಲ್ಲಿಂಗ್ ಬನಾರಸ್ ಸ್ಯಾರೀಸ್. ಎನಿವೇ ಐ ಜಸ್ಟ್ ಲವ್ಡ್ ಬನಾರಸ್ ಸ್ಯಾರೀಸ್. ಸೊ ಅದಕ್ಕೋಸ್ಕರ ಒಂದು ಬನಾರಸ್ ಸ್ಯಾರಿ ತಗೊಂಡೆ. ಬಟ್ ಆಬ್ವಿಯಸ್ಲಿ ದಿಸ್ ಇಸ್ ಹೈ ಡಿಸೈನ್. ದಿಸ್ ಇಸ್ ಮೈ ಹ್ಯಾಂಡ್ ಬ್ಯಾಗ್ ಕವರ್. ಬಿಕಾಸ್ ಕೆಳಗಿಂದ ಮೇಲ್ ತಗೊಂಡ್ ಬರೋವಾಗ ಈ ಬ್ಯಾಗ್ ಹಾಕೊಂಡ್ ಬಂದ್ಬಿಟ್ಟಿದ್ದೀನಿ. ಬಟ್ ಇದ್ರೊಳಗೆ ನನ್ನ ಬನಾರಸ್ ಸ್ಯಾರಿ ಇದೆ. ನೋಡಿದ ತಕ್ಷಣ ತುಂಬಾ ಇಷ್ಟ ಆಗೋಯ್ತು, ಅದಕ್ಕೋಸ್ಕರ ತಗೊಂಡೆ. ಮಧು ಹೇಳ್ತಾ ಇದೆ ಯಾವಾಗ ಹಾಕೊಂತ್ಯಾ, ನೀನ್ ಈ ನಡುವೆ ಡ್ರೆಸ್ಸೇ ಉಡ್ತಾ ಇರ್ತೀಯ. ಬಟ್ ಐ ವಾಸ್ ಲೈಕ್ ನೋ ನೋ ನೋ, ಐ ಜಸ್ಟ್ ಲೈಕ್ ದ ಸ್ಯಾರಿ, ಕೊಡ್ಸ್ಬಿಡು, ಯಾವ್ದಾದ್ರು ಒಂದು ಫಂಕ್ಷನ್ ಕುಟ್ಕೊಂತೀನಿ ಅನ್ಬಿಟ್ಟು ತಗೊಂಡ್ ಬಂದಿದ್ದೀನಿ. ಸೊ ಐಲ್ ಶೋ ಯು ಹೌ ಇಸ್ ಇಟ್. ಲುಕ್ ಎಟ್ ದಿಸ್ ಕಲರ್. ಸಿ, ನಾನು ಬನಾರಸ್ ಸ್ಯಾರಿ ಅವ್ರನ್ನ ಕೇಳಿದೆ ಇದು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಹೆಂಗ್ ಗೊತ್ತಾಗುತ್ತೆ, ಬಿಕಾಸ್ ನಾನು ಸ್ವಲ್ಪ ಅಮೌಂಟ್ ಜಾಸ್ತಿನೇ ಕೊಟ್ಟೆ. ಸೊ ಅದಕ್ಕೆ ಅವ್ರು ಹೇಳಿದ್ರು ಇದರಲ್ಲಿ ಡಿಫ್ರೆಂಟ್ ಕ್ಯಾಟಗರೀಸ್ ಇರುತ್ತೆ, ಡಿಫ್ರೆಂಟ್ ಕ್ವಾಲಿಟೀಸ್ ಇರುತ್ತೆ, ಅಂಡ್ ಮಿಷಿನ್ ಮೇಡ್ ಇರುತ್ತೆ, ಹ್ಯಾಂಡ್ ವೂವನ್ ಇರುತ್ತೆ. ಸೊ ಅದೆಲ್ಲ ನಂಗೆ ಒಂಚೂರು ಎಕ್ಸ್ಪ್ಲೇನ್ ಮಾಡ್ಕೊಟ್ರು. ಸೊ ಅವ್ರೇನ್ ಹೇಳಿದ್ದು ಅಂದ್ರೆ, ಸಿ ಈ ತರ ಪ್ರಿಂಟ್ ಏನ್ ಬರುತ್ತೆ ಇದು ಬನಾರಸಿ ಪ್ರಿಂಟ್ ಬರುತ್ತೆ. ಬಟ್ ದಿಸ್ can be printed on different fabric. If it is printed on cotton, it is called as cotton Banaras. Or if it is printed on different other fabrics, ಆ ಫ್ಯಾಬ್ರಿಕ್ ನೇಮ್ ಅಲ್ಲಿ ಬನಾರಸಿ ಅಂತ ಹೇಳ್ತಾರಂತೆ. ಇದು ಅವ್ರ ಕಡೆ ಸ್ವಲ್ಪ ಸಿಲ್ಕ್ ಅಂತಾರಂತೆ. ಸೊ ಇಟ್ ಇಸ್ ಕಾಲ್ಡ್ ಆಸ್ ಬನಾರಸಿ ಸಿಲ್ಕ್. ಇದರಲ್ಲೂ ಕೂಡ ಡಿಫ್ರೆಂಟ್ ಗ್ರೇಡ್ಸ್ ಇದೆ. ಇದು ನನ್ಗೆ ಮಿಡ್ ಗ್ರೇಡ್ ಅಲ್ಲಿ ಸಿಕ್ತು. ತುಂಬಾ ಕಡಿಮೆನಲ್ಲ, ತುಂಬಾ ಜಾಸ್ತಿನೂ ಅಲ್ಲ. ಬಟ್ ಇಟ್ ವೇರೀಸ್, ಲ್ಯಾಕ್ಸ್ ಟುಗೆದರ್ ಕೂಡ ಬನಾರಸಿ ಸ್ಯಾರಿ ಹೋಗುತ್ತೆ ಅಂತ ಅವ್ರು ನಂಗೆ ಹೇಳಿದ್ರು. ಸಿಲ್ಕ್ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಸಿ ಮಾಮೂಲಿ ನಮ್ ರೇಷ್ಮೆ ತರ ಮುಟ್ಟಿದ ತಕ್ಷಣ ನಮ್ಗೆ ಎಷ್ಟು ಲೈಟ್ ವೈಟ್ ಅನ್ಸುತ್ತೆ, ಆಮೇಲೆ ಎಷ್ಟು ಸಾಫ್ಟ್ ಇದೆ. ನಮ್ಮ ರೇಷ್ಮೆ ಯಾವ್ದಿದೆ ಅದೇ ತರ ಅವ್ರದ್ದು ಸಿಲ್ಕ್. ಇಟ್ಸ್ ಜಸ್ಟ್ ದಟ್ ಈ ತರ ವೋವನ್ ಇರುತ್ತೆ. ಸೊ ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಅಸ್ ಬನಾರಸಿ ಸಿಲ್ಕ್. ಅಂಡ್ ದೇ ಟೋಲ್ಡ್, ಈ ಝರಿ ಇರುತ್ತಲ್ಲ, ದಿಸ್ ಇಸ್ ವೆರಿ ಗ್ರ್ಯಾಂಡ್. ಇದು ಅವ್ರಿಗೆ ಬನಾರಸಿ ಅಂತ ಗೊತ್ತಾಗತ್ತೆ. ಆಲ್ಸೋ ನೀವು ಈ ಫ್ಯಾಬ್ರಿಕ್ ಫುಲ್ ನೋಡಿದ್ರೆ ಇಟ್ಸ್ ಅ ಲಿಟಲ್ ಶೈನಿ ಶೈನಿ ಫ್ಯಾಬ್ರಿಕ್. ಸೊ ಈ ತರ ಇರೋದನ್ನ ಬನಾರಸಿ ಸಿಲ್ಕ್ ಅಂತ ಹೇಳ್ತಾರಂತೆ. ಸೊ ನನ್ನ ಹತ್ರ ತುಂಬಾ ಡಾರ್ಕ್ ಕಲರ್ಸ್ ಇದೆ, ಲೈಟ್ ಕಲರ್ಸ್ ತುಂಬಾ ಇರ್ಲಿಲ್ಲ ನನ್ನ ಹತ್ರ. ಅದಕ್ಕೋಸ್ಕರ ನಾನು ಸ್ವಲ್ಪ ಸಟಲ್ ಕಲರ್ ತಗೊಂಡೆ. ಬಿಕಾಸ್ ಈ ಕಲರ್ ನನ್ನ ಹತ್ರ ಇಲ್ವಲ್ಲ ಅಂತ ಅನ್ಸ್ತು. ಅದಾದ್ಮೇಲೆ ಐ ಶೋ ಯು ಹೌ ದ ಪಲ್ಲು ಇಸ್, ಬಿಕಾಸ್ ಪಲ್ಲು ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಬನಾರಸ್ ಸಿಲ್ಕ್. ನೋಡಿ, ದಿಸ್ ಇಸ್ ಅ ಪಲ್ಲು. ದಿಸ್ ಕಂಪ್ಲೀಟ್ ತುಂಬಾ ಹೆವಿ ಇದೆ, ತುಂಬಾ ಗ್ರ್ಯಾಂಡ್ ಕಾಣುತ್ತೆ ಉಟ್ಟಾಗ. ಸೊ ದಿಸ್ ಇಸ್ ಹೌ ದ ಬನಾರಸ್ ಸಿಲ್ಕ್ ಸ್ಯಾರಿ ಇಸ್. ಸಿ, ಕಾಣಿಸ್ತು ಅಂತ ಅನ್ಕೊಂತೀನಿ. ಆಲ್ಸೋ ಅವ್ರು ನಂಗೆ ಇನ್ನೊಂದು ಹೇಳ್ಕೊಟ್ರು. ಐ ಥಿಂಕ್ ದಟ್ ಮೈಟ್ ಬಿ ಹೆಲ್ಪ್ಫುಲ್ ಫಾರ್ ಯು. ಅದೇನಪ್ಪಾ ಅಂದ್ರೆ, ಇಫ್ ಯು ಲುಕ್ ಬ್ಯಾಕ್, ನಿಮ್ಗೆ ಈ ತರ ವರ್ಕ್ ಬರುತ್ತೆ ಅಲ್ವಾ, ಅಂದ್ರೆ ಕಟ್ ಎಂಡ್ಸ್ ಬರುತ್ತೆ ಅಲ್ವಾ, ಈ ತರ ಶಾರ್ಪ್ ಕಟ್ ಎಂಡ್ಸ್ ಏನಾದ್ರು ಬಂದ್ರೆ ಇದು ಮಿಷನ್ ಓವನ್ ಅಂತೆ. ಸೊ ಇದಕ್ಕೆ ನೀವು ಜಾಸ್ತಿ ಎಕ್ಸ್ಪೆನ್ಸ್ ಮಾಡದೇ ಇದ್ರು ಪರವಾಗಿಲ್ವಂತೆ. ಸೊ ನಾನ್ ಇದಕ್ಕೆ ಈ ಅಮೌಂಟ್ 8,000 ಇನ್ ಅಂಡ್ ಅರೌಂಡ್ ಅಷ್ಟೇ ಕೊಟ್ಟಿರೋದು. ಬಟ್ ಅವ್ರು ಜಾಸ್ತಿ ಹೇಳಿದ್ರು, ನಾನು ಸ್ವಲ್ಪ ಬಾರ್ಗೇನ್ ಮಾಡಿದೀನಿ. ಬಟ್ ದೇ ಟೋಲ್ಡ್ ದಿಸ್ ಇಸ್ ಅ ಮಿಷನ್ ಓವನ್. ಅದೇ ನಿಮ್ಗೆ ಈ ಎಂಡ್ ಫುಲ್ ಫಿನಿಶಿಂಗ್ ಬಂದು ನೀಟಾಗಿ ಬಂದಿದ್ರೆ ದಟ್ ಇಸ್ ಅ ಹ್ಯಾಂಡ್ ವೂವನ್. ಅದು 25,000 ಇಂದ ಆಲ್ಮೋಸ್ಟ್ 1 lakh ಆಗುತ್ತೆ ಅಂತ ಕೂಡ ಅವ್ರು ಹೇಳಿದ್ರು. ಅಂಡ್ ಅವ್ರ ಹತ್ರ ಇರ್ಲಿಲ್ಲ ಕೂಡ. ಬಟ್ ದೇ ಟೋಲ್ಡ್ ಇದ್ದಿದ್ರಲ್ಲೇ ಪ್ರೀಮಿಯಂ ಕ್ವಾಲಿಟಿ ಇದು ಅಂತ ಹೇಳಿ ಕೊಟ್ರು. ಸಿ, ಆಸ್ ಯು ಕ್ಯಾನ್ ಸಿ, ಫ್ಯಾಬ್ರಿಕ್ ಚೆನ್ನಾಗಿದೆ. ನಾನು ಅಲ್ಲಿ ಬೇರೆ ಬೇರೆನು ನೋಡಿದೆ, ಅಲ್ಲಿ 3,000 ಇಂದ ಇತ್ತು. ಇದು ಆಕ್ಚುಲಿ ನಮ್ಗೆ ಡಬಲ್ ಡಿಜಿಟ್ ಹೇಳಿದ ಅಮೌಂಟ್, ನಾನ್ ಕಡಿಮೆ ಮಾಡಿಸಿದ್ದು. ಸೊ ಐ ಥಿಂಕ್ ಇಟ್ ಇಸ್ ಗುಡ್ ವೆನ್ ಕಂಪೇರ್ ಟು ಅದರ್ ಕ್ವಾಲಿಟೀಸ್. ನನ್ಗೆ ಇದು ಇಷ್ಟ ಆಯ್ತು. ಆಲ್ಸೋ ನಾನು ಇದಕ್ಕಿಂತ ಮುಂಚೆ ಬನಾರಸ್ ಸ್ಯಾರಿ ನೋಡೇ ಇಲ್ಲ ಅಂತಲ್ಲ, ಬಿಕಾಸ್ ನಮ್ಮ ಅಮ್ಮಂದು ಮದ್ವೆ ಸೀರೆ ಬನಾರಸಿ ಸ್ಯಾರಿ ಆಗಿತ್ತು. ಸೊ ಅವ್ರದ್ದು ಬನಾರಸಿ ಸ್ಯಾರಿ ಮದ್ವೆಲ್ ನಮ್ಮಮ್ಮ ಹುಟ್ಟಿದ್ದಕ್ಕೆ ಅದೇ ಸೀರೆನ ನಾನು ನನ್ನ ಮದ್ವೆಗೆ ಹುಟ್ಕೊಂಡಿದ್ದೆ. ದಟ್ ವಾಸ್ ದಿಸ್ ಕಲರ್ ಸ್ಯಾರಿ.
ಸೊ ನಾನು ಇದನ್ನ ಉಟ್ಕೊಂಡಿದ್ದಕ್ಕೆ ನನ್ಗೆ ಇದ್ರ ಫ್ಯಾಬ್ರಿಕ್ ಯಾವ ತರ ಇದೆ, ಒಂಚೂರು ಡೀಟೇಲಿಂಗ್ ಎಲ್ಲ ನಾನು ನೋಡ್ಕೊಂಡಿದ್ದೆ. ನನ್ಗೆ ಅವಾಗ್ಲೇ ತುಂಬಾ ಇಷ್ಟ ಆಗಿತ್ತು. ಸೊ ಅದಕ್ಕೋಸ್ಕರ ನನ್ಗೆ ಒಂದ್ ರಫ್ ಐಡಿಯಾ ಇತ್ತು ಬನಾರಸಿ ಸ್ಯಾರಿ ಯಾವ ತರ ಇರುತ್ತೆ ಅಂತ. ಒಂಚೂರು ರಿಸರ್ಚ್ ಮಾಡಿದ್ದೆ ನಾನು ಬಿಫೋರ್ ಬೈಯಿಂಗ್. ಆಕ್ಚುಲಿ ಅಲ್ಲಿ ಹೋಗಿದ ತಕ್ಷಣ ನಾನು ತಗೊಂಡಿದ್ದಲ್ಲ, ನಾನು ತುಂಬಾ ದಿನದಿಂದ ಅದ್ರ ಬಗ್ಗೆ ನೋಡ್ತಾ ಇದ್ದೆ, ಅದಕ್ಕೋಸ್ಕರ ನಾನು ಅಲ್ಲಿ ತಗೊಂಡಿರೋದು. ಸೊ ನನ್ಗೊಂದ್ ಗೊತ್ತಿದ್ದ ಐಡಿಯಾದಲ್ಲಿ ನಾನು ಅವ್ರನ್ನೂ ಕೇಳ್ಕೊಂಡು ಒಂದ್ ಸ್ವಲ್ಪ ನಾಲೆಜ್ ಬಿಲ್ಡ್ ಮಾಡ್ಕೊಂಡು ನಾನು ಆ ಸ್ಯಾರಿ ತಗೊಂಡಿರೋದು. ಇದು ನಮ್ಮಮ್ಮಂದು ಮುಹೂರ್ತದ, ಸಾರಿ ನಾಟ್ ಮುಹೂರ್ತ, ನಮ್ಮಮ್ಮನ್ ಮದ್ವೆ ಸ್ಯಾರಿ ಇದು. ದಿಸ್ ಇಸ್ ಆಲ್ಸೋ ಬನಾರಸಿ. ಆಗಿನ ಕಾಲದಲ್ಲೆಲ್ಲ ಬನಾರಸಿ ಸ್ಯಾರೀಸೇ ಜಾಸ್ತಿ ಟ್ರೆಂಡಿಂಗ್ ಇದ್ದಿದ್ದಕ್ಕೆ ಅವಾಗ ನಮ್ ಚಿಕ್ಕಮ್ಮ ದೊಡ್ಡಮ್ಮ, ಇಫ್ ಯು ನೋ, ನಮ್ ಕಡೆ ಎಲ್ಲ ಅಂದ್ರೆ ನಿಮ್ಗೂ ಗೊತ್ತಿರುತ್ತೆ, ನಿಮ್ಮ ಅಮ್ಮನ ಟೈಮಲ್ಲೆಲ್ಲ ಸ್ಯಾರೀಸ್, ಮದ್ವೆ ಸ್ಯಾರೀಸ್ ಅಂದ್ರೆ ಜಾಸ್ತಿ ಬನಾರಸೆ ತೆಗ್ದಿರ್ತಾರೆ. ಇದು ನಮ್ಮಮ್ಮನ ಮದ್ವೆ ಸ್ಯಾರಿನೇ. ಸಿ, ಲುಕ್ ಎಟ್ ದಿಸ್, ಏನ್ ಶೈನಿಂಗ್ ಇದೆ ಅಲ್ಲ. ಅದು ನನ್ಗೆ ಈ ಶೈನಿಂಗ್ಗೋಸ್ಕರನೇ ನಾನು ಬಿದ್ಬಿಟ್ಟಿದೀನಿ. ಬಿಕಾಸ್ ಮ್ಯಾನ್, ವಾಟ್ ಅ ಫ್ಯಾಬ್ರಿಕ್! ಎಷ್ಟು ಸೀರೆ, ಎಷ್ಟು ಪ್ಯಾಟ್ರನ್, ಎಷ್ಟು ತರ ನೋಡಕ್ಕೆ ಖುಷಿ ಆಗುತ್ತೆ. ನಮ್ಮ ಇಂಡಿಯನ್ ಕಲ್ಚರ್ ಸಖತ್ ರಿಚ್ ಆಗಿದೆ. ಸೊ ದಟ್ ಇಸ್ ಹೌ ಐ ಟುಕ್ ಬನಾರಸ್ ಸ್ಯಾರಿ. ನಿಮ್ಗೂ ಏನಾದ್ರೂ ಇದೇ ತರ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ನಾನು ಎಷ್ಟಾಗುತ್ತೋ ಅಷ್ಟು ಸರ್ಚ್ ಮಾಡಿ ನಿಮಗೆ ಹೆಲ್ಪ್ ಮಾಡ್ತೀನಿ. ಸೊ ದಟ್ ಇಸ್ ಹೌ ಐ ಟುಕ್ ಬನಾರಸ್ ಸ್ಯಾರಿ. ನಿಮ್ಗೆ ಇದಿಷ್ಟ ಆಯ್ತಾ? ಸ್ಯಾರಿ ಚೆನ್ನಾಗಿದೆ ಅಂತ ಅನ್ಸ್ತಾ ಇದೆಯಾ? ಏನಂತ ಅನ್ಸ್ತಾ ಇದೆ ಎಲ್ಲ ಕಮೆಂಟ್ ಮಾಡಿ. ಬ್ಲೌಸ್ ಯಾವ ತರ ಸ್ಟಿಚ್ ಮಾಡೋದು ನಾನು ಇನ್ನ ನನ್ನ ಡಿಸೈನರ್ನ ಕೇಳ್ಬೇಕು, ನಾನು ಒಂದಷ್ಟು ಸರ್ಚ್ ಮಾಡ್ಬೇಕು. ಎಲ್ಲ ಮಾಡಿ ಸ್ಟಿಚ್ ಮಾಡಿಸಿ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನ ತೋರಿಸ್ತೀನಿ. ಬಟ್ ಅದುವರೆಗೂ ಸ್ಯಾರಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮ್ ಫ್ರೆಂಡ್ ಯಾರಾದ್ರೂ ಇದನ್ನ ತಗೋಬೇಕು ಬನಾರಸ್ ಸ್ಯಾರಿ ಅಂತ ಇದ್ರೆ ಅವ್ರಿಗೆ ಶೇರ್ ಮಾಡಿ, ಇನ್ಫಾರ್ಮೇಶನ್ ಕೊಡಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ ಫ್ರೆಂಡ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ. ಹೀಗೆ ಇನ್ನ ಕಂಟೆಂಟ್ಸ್ ಬೇಕಂದ್ರೆ ಯಾವ್ದ್ರ ಬಗ್ಗೆ ಬೇಕು ಅಂತ ಕಮೆಂಟ್ ಮಾಡಿ. ಬಿಕಾಸ್ ಐ ಹ್ಯಾವ್ ಸೋ ಮೆನಿ ಕಂಟೆಂಟ್ಸ್. ಸ್ವಲ್ಪ ನಾನು ರಿಸರ್ಚ್ ಮಾಡಿದ್ರು ನಾನು ನಿಮ್ಗೆ ಒಳ್ಳೆ ಕಂಟೆಂಟ್ ಕೊಡ್ತೀನಿ. ಪ್ಲೀಸ್ ಲೆಟ್ ಮಿ ನೋ ವಾಟ್ ಟೈಪ್ ಆಫ್ ಕಂಟೆಂಟ್ ಯು ವಾಂಟ್. ಥ್ಯಾಂಕ್ ಯು.